ಆತ್ಮೀಯ ಬಂಧುಗಳೇ, ಟುಡೇ ಇಸ್ ವೆರಿ ಆಸ್ಪೀಸಿಯಸ್ ಡೇ. ಈ ದಿನ ವಿಶೇಷವಾದಂಥ ಅತಿಥಿಗಳು ಮೈಸೂರಿನಿಂದ ಬಂದಿದ್ದಾರೆ, ಲಯನ್ ಕುಮಾರ್ ಅಂತ ಹೇಳಿ. ಸೊ ತನ್ನದೇ ಆದಂತಹ ಒಂದು ವಿಶೇಷತೆಯನ್ನು ಒಳಗೊಂಡಿರ್ತಕ್ಕಂಥ ವ್ಯಕ್ತಿ, ಸಾಕಷ್ಟು ಪ್ರಶಸ್ತಿಗಳಿಗೆ ಭಾಜನರಾಗಿರ್ತಕ್ಕಂಥವ್ರು, ಸುಮಾರು 177 ಪ್ರಶಸ್ತಿಗಳನ್ನು ಗಳಿಸಿದ್ದಾರೆ ತಮ್ಮದೇ ಆದಂತಹ ಒಂದು ವಿಶೇಷವಾದ ಕಾರ್ಯಕ್ಕೆ. ಯಾವ ರೀತಿ ವಿಶೇಷವಾದಂಥ ಕಾರ್ಯಗಳನ್ನು ಮಾಡ್ತಾರೆ ಅಂತ ಹೇಳಿದ್ರೆ, ಅನ್ನೋನ್, ಸೊ ಅಪರಿಚಿತ ಶವಗಳನ್ನು ದಫನ್ ಮಾಡ್ತಕ್ಕಂಥ ಒಂದು ವಿಶೇಷವಾದಂಥ ವ್ಯಕ್ತಿ ಇವರು. ಸೊ ಇವ್ರ ಬಗ್ಗೆ ಸಾಕಷ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ನಾನು ನೋಡ್ತಾ ಇದ್ದೆ. ಸೊ ಇವತ್ತು ಅವರನ್ನು ನಾನು ನೇರವಾಗಿ ನಮ್ಮ ಸಂಸ್ಥೆಯಲ್ಲಿ ಭೇಟಿ ಮಾಡುವಂಥ ಒಂದು ಅವಕಾಶ ಸಿಕ್ಕಿದೆ ನನಗೆ. ಅವ್ರನ್ನ ನಿಮಗೆ ಪರಿಚಯ ಮಾಡಿಸ್ತಾ ಇದ್ದೀನಿ. ನಮಸ್ಕಾರ ಕುಮಾರ್ ಸರ್. ನಮಸ್ತೆ. ಸೊ ತಾವು ಇಷ್ಟೊತ್ತು ನೋಡಿದ್ರಿ ನಮ್ಮ SRK ಟೆಂಪಲ್ ಆಫ್ ಫಾಲ್ಸ್ನ ಕಾರ್ಯಚಟುವಟಿಕೆಗಳನ್ನು. ಹೇಗನ್ನಿಸ್ತು ತಮಗೆ? ಭಾಳ ಖುಷಿ ಆಯಿತು. ಆಗಲೇ ನಿಮ್ಮ ಸ್ನೇಹಿತರ ಜೊತೆಲಿ ನಾನು ಮಾತಾಡಿದೆ. ಓಕೆ. ನಿಜವಾಗಿ ಮನೆಗಳಲ್ಲಿ ನಾವು ಉಪಯೋಗಿಸುವಂಥ ಎಣ್ಣೆಗೂ ಇಲ್ಲಿ ಹಿಂದೆ ಬಂದು ನೋಡಿದಾಗ ಇಲ್ಲಿ ಪ್ಯೂರ್ ಎಣ್ಣೆಗೂ ಎಲ್ಲೋ ನಾವು ಇಷ್ಟು ದಿನ ವಿಷವನ್ನು ಸೇವಿಸ್ತಾ ಇದ್ದೀವಿ ಅಂತ ಅನ್ನಿಸ್ಬಿಡ್ತು. ಇವತ್ತಿನ ರೇಟು 170 ರೂಪಾಯಿ ಇದೆ ಲೀಟ್ರು. ಅದು ಕಂಪನಿ ಹೆಸರುಗಳು ಬೇಡ, ಅದನ್ನ ವಿಷಾನೇ ತಗೊಬಂದು ದುಡ್ಡು ಕೊಟ್ಟು ಮನೆಗಳಲ್ಲಿ ನಮ್ಮ ಮಕ್ಕಳಿಗೆ, ನಮ್ಮ ಸಂಬಂಧಿಕರಿಗೆ, ಈಗ ಎಷ್ಟು ಚೌಟ್ರಿಗಳಲ್ಲಾಗ್ಬೋದು, ಹೋಟೆಲ್ಗಳಾಗ್ಬೋದು, ಎಷ್ಟು ಜನ ನಾವು ಹೆಲ್ತಿ ಆಗಿದ್ದೀವಿ ಅಂತ ಹೇಳಿ ಎಣ್ಣೆಗಳನ್ನ ಯೂಸ್ ಮಾಡ್ತಾ ಇದ್ದಾರೆ. ಆದ್ರೆ ನಿಮ್ಮ ಈ ಸ್ಥಳಕ್ಕೆ ಬಂದಾಗಲೇ ಗೊತ್ತಾಯ್ತು ಗಾಣದ ಎಣ್ಣೆ ಮಾಡೋದು ಹೇಗೆ. ನಾನು ನೋಡಿರ್ಲಿಲ್ಲ ಇದನ್ನ, ಹೇಗೆ ತಯಾರಿಸ್ತಾ ಇದ್ದೀರಾ, ನಿಮ್ಮ ಫ್ಯಾಕ್ಟ್ರಿ ನೋಡಿದೆ, ಮತ್ತೆ ಅದು ಎಷ್ಟು ಪ್ಯೂರ್ ಆಗಿದೆ, ಯಾವುದೇ ಕೆಮಿಕಲ್ ಇಲ್ಲ. ಯಾರು ಇದರಲ್ಲಿ ನೀಟಾಗಿ ಎಲ್ಲ ನೀವು ಕೈಗಳಲ್ಲಿ ಗ್ಲೌಸ್ಗಳು ಹಾಕೊಂಡು, ಅದೇ ಮನುಷ್ಯಂದು ಯಾವುದೇ ರೀತಿಯಲ್ಲಿ ಕೆಮಿಕಲ್ ಇಲ್ಲದೆ ಮಾಡ್ತಾ ಇರುವಂತ ಪ್ರಾಡಕ್ಟ್ ಅಂದ್ರೆ ಬಹಳ ಖುಷಿ ಆಯ್ತು ಈ ಜಾಗ ನೋಡಿ. ಓಕೆ, ಸುಂದರವಾಗಿ ಮಾಡಿದೀರಾ, ಥ್ಯಾಂಕ್ ಯು. ಬಹಳ ಖುಷಿ ಆಗುತ್ತೆ. ಓಕೆ, ಇದನ್ನ ನೋಡಿದ ನಂತರ ನನಗೆ ಅನ್ನಿಸ್ತಿದೆ ಏನಂದ್ರೆ, ನಾನು ಕೂಡ ಇದೇ ಎಣ್ಣೆನ ಯೂಸ್ ಮಾಡ್ಬೇಕಂತ ಅನಿಸ್ತು. ಯಾಕಂದ್ರೆ ಸಮಸ್ತ ಕನ್ನಡಿಗರು ಎಲ್ಲರಿಗೂ ಗೊತ್ತು, ಗಾಣದ ಎಣ್ಣೆ ಅಂದ್ರೆ ಅದಕ್ಕೊಂದು ವಿಶೇಷ ಇದೆ, ಬಹಳ ವರ್ಷದ ಇತಿಹಾಸಗಳಿದೆ ಅದಕ್ಕೆ. ಓಕೆ, ಬಹಳ ಖುಷಿ ಆಯ್ತು. ಓಕೆ, ತುಂಬ ಸಂತೋಷ. ಸೊ ತಾವು ಮತ್ತೆ ಬರ್ತಾ ಇರಿ. ನಿಮ್ಮ ಆ್ಯಕ್ಚುಲಿ ಸಜ್ಜನರು ಬರಬೇಕು ನಮ್ಮ ಸಂಸ್ಥೆಗೆ ಅನ್ನೋದು ನಮ್ಮ ಒಂದು ಆಲೋಚನೆ ಆಗಿತ್ತು. ನಿಮ್ಮಂಥ ಸಜ್ಜನರು ಬಂದಿದ್ದು ನಿಜವಾಗ್ಲೂ ನಮಗೆ ಬಹಳ ಹೆಮ್ಮೆ ಆಗ್ತದೆ. ದಯಮಾಡಿ ಮತ್ತೆ ಬರ್ತಾ ಇರಿ ಅಂತೇಳಿ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೋತೀನಿ. ಅನಂತ ಧನ್ಯವಾದಗಳು. ಪ್ರಿಯ ವೀಕ್ಷಕರೇ, ಯಾರೆಲ್ಲ ನೋಡ್ತಾ ಇದ್ದೀರಾ, ದಯಮಾಡಿ ಈ ವಿಡಿಯೋವನ್ನು ಶೇರ್ ಮಾಡ್ಕೊಳ್ಳಿ ಹಾಗೂ ಕಮೆಂಟ್ಸನ್ನು ಹಾಕಿ, ಹಾಗೂ ತಾವು ಕೂಡ ನಮ್ಮ ಸಂಸ್ಥೆಗೆ ಭೇಟಿಯನ್ನು ನೀಡಿ ಈ ಶುದ್ಧವಾದಂಥ ಅಡಿಗೆ ಎಣ್ಣೆಗಳನ್ನು ಖರೀದಿಸಿ ನೀವು ಬಳಸಿ, ಹಾಗೂ ನಿಮ್ಮ ಪ್ರೀತಿ ಪಾತ್ರರಿಗೂ ಗಿಫ್ಟನ್ನು ನೀಡಿ ಅಂತೇಳಿ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೋತೇನೆ. ತಮ್ಮೆಲ್ಲರಿಗೂ ಅನಂತ ಧನ್ಯವಾದಗಳು. ಥ್ಯಾಂಕ್ ಯು ಆ್ಯಂಡ್ ಲವ್ ಯು. ನಮಸ್ತೆ. ಜೈ ರಾಮ್ ಕೃಷ್ಣ.